ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಕ್ಷಯ ತೃತೀಯ, ಹಾಗಾಗಿ ಅಕ್ಷಯ ತೃತೀಯದ ಆರ್ಥಿಕ ಶುಭಾಶಯಗಳು. ನೋಡಿ, ಇಲ್ಲಿ ಹೂವೆಲ್ಲ ಮುಟ್ಕೊಂಡಿದ್ದೀನಿ, ಬಳೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಎಷ್ಟು ಗಂಟೆ ಗೊತ್ತಾ, 3 ಗಂಟೆಗೆ ಎದ್ದಿದ್ದು. ಯಾಕಂದರೆ ಮಂಡೇ 7 ಗಂಟೆಗೆಲ್ಲ ಮುಗಿದೋಗ್ಬಿಡುತ್ತೆ. ಸೊ ನಿನ್ನೆ ಫುಲ್ ಡೇ ಇತ್ತು, 10 o'clock ಸ್ಟಾರ್ಟ್ ಆಗಿತ್ತು. ಇವತ್ತು ಬೆಳಿಗ್ಗೆ 7:30ಗೆ ಮುಗಿದೋಗ್ಬಿಡುತ್ತೆ. ಸೊ ಹಾಗಾಗಿ ಬೆಳಗಿನ ಜಾವನೆಲ್ಲ ಪೂಜೆ ಎಲ್ಲ ಮುಗಿಸಿ ನೋಡಿ, ಬಳೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಈ ಥರ ಶೈನಿಂಗ್ ಬಳೆ ಅಂದರೆ ನನಗೆ ಜಾಸ್ತಿ ಇಷ್ಟ. ಸೊ ಗೈಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಪೂಜೆ ಯಾವ ರೀತಿ ಆಯಿತು ಏನು ಎತ್ತ ಎಲ್ಲ ನೋಡೋಣ. ಸೊ ನಂದು ಆ್ಯಕ್ಚುಲಿ ಎಲ್ಲ ಪೂಜೆ ಎಲ್ಲ ಮುಗ್ದು ಹೂವೆಲ್ಲ ಮುಟ್ಕೊಂಡಿದ್ದೀನಿ. ಸೊ ಗೈಸ್ ಅಷ್ಟೇ. ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಭಾಳ ದಿನ ಆಯಿತು ಬ್ಲಾಗ್ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತೀನಿ, ಬ್ಲಾಗ್ ಹಾಕಿಲ್ಲ ಯೂಟ್ಯೂಬಲ್ಲಿ. ಸೊ ಬನ್ನಿ ಇವತ್ತಿನ ಡೈಲಿ ರೂಟೀನ್ ಹೇಗಿರುತ್ತೆ. ಸೊ ಇವತ್ತಿನ ಮನೆ ಹೋಳಿಗೆ ಮಾಡ್ತಾಯಿದ್ದೀವಿ. ಭಾಳ ಅಂದರೆ ಒಂದು 3 weeks ಹತ್ರ ಆಗ್ತಾಯಿದೆ. ಸ್ವೀಟ್ಸ್ ಏನೂ ತಿಂದೇ ಇಲ್ಲ. ಸೊ ಇವಾಗ ತಿನ್ನಬೇಕು. ಹೋಳಿಗೆ ಮಾಡ್ತಾರೆ, ಒಬ್ಬಟ್ಟು ತಿನ್ನೋಣ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 2:30ಗೇನೋ ಎದ್ಬಿಟ್ಟಿದ್ದೆ. ಬಿಕಾಸ್ ಸಂಡೇ ಬಂದುಬಿಟ್ಟು ಬೆಳಿಗ್ಗೆ 10 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು ಅಕ್ಷಯ ತೃತೀಯ. ಅಂದರೆ ಸಂಡೇ ಸ್ಟಾರ್ಟ್ ಆಗಿದ್ದು ಮಂಡೇ 7:30 ಬೆಳಗಿನ ಜಾವ ಅಷ್ಟಿಗೆ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಸಂಡೇ ನಾನು ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಮಂಡೇ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಎದ್ದು ಆಲ್ಮೋಸ್ಟ್ ಒಂದು 5 ಗಂಟೆ ಒಳಗಡೆನೆ ಪೂಜೆ ಮುಗಿಸ್ಬಿಟ್ಟಿದ್ದೆ. ಸೊ ಯಾವಾಗ ಒಳ್ಳೆ ಟೈಮಿಂಗ್ಸ್ ಇರುತ್ತಲ್ಲ ಆವಾಗ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಹೆಂಗಂದ್ರಂಗೆ ಪೂಜೆ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಅಷ್ಟೇ, ಓಕೆನಾ? ಸೊ ಆ ರೀತಿ ಪೂಜೆ ಟೈಮಿಂಗ್ಸ್ ಏನಿರುತ್ತಲ್ವ, ಆ ಪೂಜೆ ಟೈಮಿಂಗ್ಸಿಗೆ ನಾವು ಕರೆಕ್ಟ್ ಪೂಜೆ ಮಾಡಿದ್ರೆ ಅದೊಂದು ಫಲ ಏನಿರುತ್ತೆ ಅದು ನಮಗೆ ಸಿಗುತ್ತೆ. ಸುಮ್ಮನೆ ಹೆಂಗಂದ್ರಂಗೆ ಟೈಮ್ ಇಲ್ಲದೆ ರೀತಿ ಮಾಡಿದ್ರೆ ಅದು ನಿಜವಾಗ್ಲೂ ಏನು ಫಲ ಸಿಗೋದಿಲ್ಲ. ಸೊ ನೋಡಿ, ಈ ರೀತಿ ನಮ್ಮದು ಪೂಜೆ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಫೋಟೋ ಫ್ರೇಮ್ಸ್ ಇರಲಿಲ್ಲ. ಸೊ ಹಾಗಾಗಿ ಫೋಟೋ ಫ್ರೇಮ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಹೊಸದಾಗಿ ಅಕ್ಷಯ ತೃತೀಯಾಗೆ ಇಡೋಣ ಅಂತೇಳಿ ತೊಗೊಂಡು ಬಂದಿದ್ದು. ಹಾಗೆ ಸ್ವಲ್ಪ ಸಾರಿ, ಹಾಗೆ ಫ್ಲವರ್ಸ್, ಬಳೆ ಎಲ್ಲ ತೊಗೊಂಬಂದು, ಹಾಗೆ ಇನ್ನು ಕೆಲವೊಂದು ಐಟಮ್ಸ್ಗಳೆಲ್ಲ ತೊಗೊಂಡಿದ್ವಿ. ಸೊ ಅದಷ್ಟನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಅದನ್ನು ಉಪಯೋಗಿಸೋಂಥದ್ದು. ಅಂದರೆ ಅಕ್ಷಯ ತೃತೀಯ ಅಂದರೆ ನಾವು ಗೋಲ್ಡೇ ತೊಗೋಬೇಕು, ಸಿಲ್ವರೇ ತೊಗೋಬೇಕು ಅಂತ ಏನೂ ಇಲ್ಲ. ಆ್ಯಕ್ಚುಲಿ ಮುಂಚೆ ಎಲ್ಲ ಅನ್ನ, ಅಕ್ಷಯ ತೃತೀಯ ಅಂದರೆ ಅನ್ನ ಹೆಚ್ಕೊಂಡ್ಲಿ, ಮನೆ ತುಂಬ ಸಮೃದ್ಧಿಯಾಗಿ ಅನ್ನಪೂರ್ಣೇಶ್ವರಿ ಇರಲಿ ಅಂತ. ಬಟ್ ಇವಾಗ ಹೋಗ್ತಾ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬಂಗಾರ ತೊಗೋಬೇಕು. ಊಟ ಎಲ್ಲರಿಗೂ ಸಿಗ್ತಾ ಇದೆ. ಆಲ್ಮೋಸ್ಟ್ ಇವಾಗ ಊಟಕ್ಕೆ ಅಷ್ಟೊಂದಾಗಿ ಏನು ಕೊರತೆ ಇಲ್ಲ. ಹಾಗಾಗಿ ಇವಾಗ ಬಂಗಾರ ತೊಗೊಳ್ಳೋಣ, ಬಂಗಾರನೇ ದೊಡ್ಡ ಎಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಹಾಗಾಗಿ ಜನ ಗೋಲ್ಡ್ ತೊಗೊಳ್ಳೋಣ ಅಂತೇಳಿ ಅಕ್ಷಯ ತೃತೀಯ ಅಂದ್ರೇ ಗೋಲ್ಡ್ ಅನ್ನೋ ರೀತಿ ಮಾಡಿಬಿಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಅಕ್ಷಯ ತೃತೀಯ ಅಂತ ಹೇಳಿದರೆ ಅನ್ನಪೂರ್ಣೇಶ್ವರಿ, ಅಂದರೆ ಅನ್ನ ಹೆಚ್ಕೋಬೇಕು, ಮನೆ ತುಂಬ ಯಾವಾಗಲೂ ಅನ್ನ ಸಂಪತ್ತು ಯಾವಾಗಲೂ ಚೆನ್ನಾಗಿರಲಿ ಅನ್ನೋ ಉದ್ದೇಶ ಅಷ್ಟೇ. ಅದನ್ನು ಅಕ್ಷಯ ತೃತೀಯ ಅಂತೇಳಿ ಕರೆಯೋದು. ಇವಾಗ ಮಾರ್ಕೆಟ್ ಬಿಸ್ನೆಸ್ ಇರ್ಬೋದು, ಗೋಲ್ಡ್ ಬಿಸ್ನೆಸ್ ಅವ್ರ ಅಂಗಡಿಗಳಿರ್ಬೋದು. ಸೊ ಅವರೆಲ್ಲರೂ ಅಕ್ಷಯ ತೃತೀಯ ಅಂದರೆ ಗೋಲ್ಡ್ ತೊಗೊಳ್ರಿ, ಗೋಲ್ಡ್ ಹೆಚ್ಚುತ್ತೆ, ಆ ರೀತಿ ಥರ ಮಾಡಿಬಿಟ್ಟಿದ್ದಾರೆ. ಅದೊಂಥರ ರೂಢಿ ಆಗಿಬಿಟ್ಟಿದೆ ಜನಗೆ. ಅದೆಲ್ಲ ಅವರ ಮಾರ್ಕೆಟಿಂಗ್ ಸ್ಕಿಲ್ಸ್, ಅದು ಅಂಗಡಿಯವ್ರದ್ದು. ಸೊ ಅದನ್ನು ನಾವು, ಅಂದರೆ ನೀವು ಏನು ತೊಗೊಳೋದೇನು ತಪ್ಪಿಲ್ಲ. ನೀವು ಬಂಗಾರನೇ ತೊಗೊಂಡ್ಲಿ, ಏನೇ ತೊಗೊಂಡ್ಲಿ ಅದೆಲ್ಲದೂ ಹೆಚ್ಕೊಳ್ಳುತ್ತೆ, ಜಾಸ್ತಿ ಆಗುತ್ತೆ ಅನ್ನೋದೇ ಅದು ನಂಬಿಕೆ. ಎಲ್ಲ ಅವ್ರವ್ರ ಅನುಕೂಲ ತಕ್ಕನಾಗೆ ತೊಗೊಳ್ತಾರೆ. ಕೆಲವೊಬ್ರು ಇವಾಗಿನ ರೇಟಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ಲಿಕ್ಕೆ ನಿಜವಾಗ್ಲೂ ಆಗೋದಿಲ್ಲ, ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಸೊ ಅಂಥವ್ರು ಅಟ್ಲೀಸ್ಟ್ ಅಕ್ಕಿ, ಬೇಳೆ, ಬೆಲ್ಲ ಈ ರೀತಿನಾದ್ರು ಖರೀದಿ ಮಾಡಿಬಿಟ್ಟು ಅದನ್ನು ಒಂದು ಏನು ಹೇಳ್ತಾರೆ, ಒಂದು ಬಿಂದಿಗೆಯಲ್ಲಿ ಚಿಕ್ಕ ಬಟ್ಲು ಬರುತ್ತಲ್ಲ, ಸೊ ಅದನ್ನೆಲ್ಲದನ್ನು ಅವರು ಫುಲ್ ತುಂಬಿಸ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಅದೆಲ್ಲ ಹೆಚ್ಕೊಂಡ್ಲಿ, ನಮ್ಮದು ಜನ್ಮಾಂತರಕ್ಕೂ ನಮ್ಮ ಮನೆಯಲ್ಲಿ ಸಂಪತ್ತು ಎಲ್ಲ ಇರಲಿ, ಚೆನ್ನಾಗಿರಲಿ, ಅನುಕೂಲವಾಗಿರಲಿ ಅಂತೇಳಿ ಕೇಳಿಕೊಂಡು ಪೂಜೆ ಮಾಡೋದೇ ಅಕ್ಷಯ ತೃತೀಯ, ಓಕೆನಾ? ಸೊ ಅದನ್ನು ನೀವು ಗೋಲ್ಡಲ್ಲೇ ತೊಗೋಬೇಕು ಅಂತೇನಿಲ್ಲ, ಅವ್ರವ್ರ ಇದು ಅನುಕೂಲ. ಅದೆಲ್ಲ ಗೋಲ್ಡ್ ತೊಗೊಂಡ್ರೆ ಗೋಲ್ಡು, ಸಿಲ್ವರು. ಬಟ್ ಅಕ್ಷಯ ತೃತೀಯ ಅಂದ್ರೇ ಆಹಾರ ಅಷ್ಟೇ, ಓಕೆನಾ? ಹಾಗೆ ಇವಾಗ ಮ್ಯಾಂಗೋ ಸೀಸನ್ ಬೇರೆ, ಹೋಳಿಗೆ ಮಾಡಿರಲಿಲ್ಲ. ಹಾಗಾಗಿ ಹೋಳಿಗೆ ಮಾಡಿ ಶೀಕರಣೆ ಏನಾದರೂ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ಫುಲ್ ಎಲ್ಲ ಮಾಡಿಲ್ಲ, ಅಂದರೆ ಪಲ್ಯ, ಪಚೂಡಿ, ಚಿತ್ರಾನ್ನ ಅದೆಲ್ಲ ಏನು ಮಾಡಲಿಲ್ಲ. ಬಿಕಾಸ್ ಸಮ್ಮರಲ್ಲಿ ಜಾಸ್ತಿ ಊಟ ಮಾಡಲಿಕ್ಕೂ ಆಗಲ್ಲ. ಲೈಟಾಗಿ ಯಾವಾಗೂ ಎಷ್ಟೇ ತಿಂದರೂ ಲೈಟಾಗೇ ಇರಲಿ ಅಂತೇಳಿ ಅನಿಸ್ತಾ ಇರುತ್ತೆ. ಹಾಗಾಗಿ ಜಸ್ಟ್ ಹೋಳಿಗೆ, ಶೀಕರಣೆ, ಅನ್ನ, ಸಾಂಬಾರು ಇಷ್ಟೇ ಮಾಡಿದ್ದು. ಆ್ಯಕ್ಚುಲಿ ಹೋಳಿಗೆ ಮಾಡೋದು ಇದು ಏನಿರಲಿಲ್ಲ, ಪ್ಲ್ಯಾನ್ಸ್ ಇರಲಿಲ್ಲ. ಬಟ್ ಸ್ಟಿಲ್ ಮ್ಯಾಂಗೋಸ್ ಇರುತ್ತಲ್ವ, ಸೀಸನ್ನು ತಂದೇ ಇರಲಿಲ್ಲ. ಇವತ್ತೇ ಫಸ್ಟ್ ಹಬ್ಬಕ್ಕೆ ಅಂತೇಳಿನೇ ಈ ವರ್ಷದ ಹೊಸ ಸೀಸನಲ್ಲಿ
ತಗೊಂಬಂದಿರೋದು. ನಾವು ಮ್ಯಾಂಗೋ ತಂದಿರಲಿಲ್ಲ. ಬಿಕಾಸ್ ಮುಂಚೆ ಆಲ್ರೆಡಿ ನನ್ಗೆ ಗೊತ್ತಿರೋ ಪ್ರಕಾರ 2 ತಿಂಗಳು ಮುಂಚೆನೇ ಬಂದ್ಬಿಟ್ಟಿದೆ ಮ್ಯಾಂಗೋ. ಬಟ್ ಅದೆಲ್ಲ ತಿನ್ನಬಾರ್ದಂತೆ. ಸೊ ಹಾಗಾಗಿ ಆ್ಯಕ್ಚುಲಿ ಇವಾಗೂ ತಿನ್ನಬಾರ್ದು. ಬಸವನ ಜಯಂತಿ ಆದಮೇಲೆ ತಿನ್ನೋದಂತೆ. ಬಟ್ ಸ್ಟಿಲ್ ಎಲ್ಲ ಬಂದಿದೆಯಲ್ಲ, ಮಾರ್ಕೆಟಲ್ಲಿ ಬಂದಿದೆ, ಹೋಳಿಗೆ ಬೇಡ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ರು. ಸೊ ಹಾಗಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ನಿಜವಾಗ್ಲೂ ಶ್ರೀಕರಣೆ ಅಷ್ಟು ರುಚಿ ಇರಲಿಲ್ಲ, ಮ್ಯಾಂಗೋ ಸ್ವೀಟ್ ಇರಲಿಲ್ಲ. ಸೊ ಸ್ವಲ್ಪ ಬೆಲ್ಲ, ಸಕ್ಕರೆ ಅದು ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸಿಹಿ ಮಾಡಿದ್ವಿ. ಆ್ಯಕ್ಚುಲಿ ಮ್ಯಾಂಗೋ ಅಷ್ಟೊಂದು ಟೇಸ್ಟ್ ಏನು ಬರಲಿಲ್ಲ. ಹೇಗೋ ಒಂದು ಇರಲಿ ಅಂತೇಳಿ ಸೀಕರಣೆ ಮಾಡಿಕೊಂಡು ಊಟ ಮಾಡಿದ್ವಿ. ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಯಾವ ರೀತಿ ಬಂದಿತ್ತು ಅಂತೇಳಿ ಸೀಕರಣೆ, ಹೋಳಿಗೆ ಎಲ್ಲ. ಸೊ ನೋಡ್ತಿರ್ಬೋದು, ಸಾಂಬಾರು ಕೂಡ ರೆಡಿ ಆಯಿತು. ಆಲ್ಮೋಸ್ಟ್ ಒಂದು 8 ಗಂಟೆ 9 ಗಂಟೆಗೆಲ್ಲ ಅಡುಗೆ ಆಗೋಗಿತ್ತು. ಹೋಳಿಗೆ, ಅನ್ನ, ಸಾಂಬಾರು, ಸೀಕರಣೆ ಎಲ್ಲ ಆಗೋಗ್ಬಿಟ್ಟಿತ್ತು. ಬಿಕಾಸ್ ಬೇಗನೆ ಎದ್ದಿದ್ವಲ್ಲ. ಒಬ್ಬಟ್ಟು ಮಾತ್ರ ನಿಜವಾಗ್ಲೂ ಒಂದಕ್ಕಿಂತ ಒಂದು ಚೆನ್ನಾಗಿ ಉಪ್ಕೊಳ್ತಾ ಇತ್ತು. ನಮ್ಮಮ್ಮ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟು ಮಾತ್ರ. ನಾವು ಕೆಲವೊಂದನ್ನ ಗೋಧಿ ಹಿಟ್ಟಲ್ಲಿ ಕೂಡ ಒಬ್ಬಟ್ಟು ಮಾಡಿದ್ವಿ. ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಟೇಸ್ಟ್ ಇರುತ್ತೆ. ಮೈದಾ ತಿನ್ನಲ್ಲ, ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅನ್ನೋರು ನಿಜವಾಗ್ಲೂ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ನಾವು ಕೂಡ ಮಾಡಿದ್ವಿ, ಬಟ್ ವಿಡಿಯೋ ಮಾಡಿಲ್ಲ ಅಷ್ಟೇ. ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ವ, ಸೊ ಅದೇ ರೀತಿಯೇ ಕಲಿಸ್ಕೊಂಡು ಸೇಮ್ ಯಾವ ರೀತಿ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ರೀತಿಯೇ ನಾವು ಗೋಧಿ ಹಿಟ್ಟಲ್ಲಿ ಮಾಡೋದು. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಹೆಲ್ತ್ ಕಾನ್ಷಿಯಸ್ ಇದ್ದರೆ ನಿಜವಾಗ್ಲೂ ಅದು ಮಾಡ್ಕೊತೀನಿ. ನಾವು ನೆಕ್ಸ್ಟ್ ಟೈಮಿಂದ ಅದೇ ಒಂದು 2-3 ಸ್ವಲ್ಪ ಮಾಡಿದ್ವಿ ಅಷ್ಟೇ. ಒಂದು 5 ಆಗಿರ್ಬೋದೇನೋ ಅಷ್ಟೇ. ವಿಡಿಯೋ ಹಿಡಿಲಿಲ್ಲ ಅಷ್ಟೇ ನಾನು. ನೆಕ್ಸ್ಟ್ ಟೈಮ್ ಏನಾದರೂ ಹೋಳಿಗೆ ಮಾಡಿದರೆ ನಿಜವಾಗ್ಲೂ ಅದನ್ನು ಟ್ರೈ ಮಾಡಬೇಕು ಅಂತೇಳಿ ಅನಿಸ್ತು. ಅಷ್ಟು ರುಚಿಯಾಗಿತ್ತು. ಒಂಥರ ಡಿಫ್ರೆಂಟ್ ಸ್ಟೈಲಾಗಿತ್ತು. ಹೆಲ್ತಿಗೆ ಕೂಡ ಒಳ್ಳೆಯದು. ಒಂದ್ಸಲ ನಿಮ್ಗೇನಾದರೂ ಬೇಕು ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ನಾನು ಮಾಡಿದ್ದೆ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಆಲ್ಮೋಸ್ಟ್ ಎಲ್ಲದನ್ನು ಮೈದಾ ಹಿಟ್ಟಲ್ಲೇ ಮಾಡಿದ್ದು. ಕೆಲವೊಂದು ಮಾತ್ರ ನಾವು ಗೋಧಿ ಹಿಟ್ಟಲ್ಲಿ ಮಾಡಿದ್ವಿ. ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಹೆಲ್ತ್ ಕಾನ್ಷಿಯಸ್ ಇರ್ಬೋದು, ಆ ರೀತಿ ಏನಾದರೂ ನೋಡೋದಿದ್ರೆ ಆರಾಮ್ಸೆ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ಸೊ ನಾನು ಕೂಡ ತುಂಬ ಅಂದರೆ ತುಂಬ ಹಸಿವಾಗಿತ್ತು. 2:30ಗೇನೋ, ಆ್ಯಕ್ಚುಲಿ ನೈಟೆಲ್ಲ ನಿದ್ದೆನೇ ಇರಲಿಲ್ಲ ಪೂಜೆ ಮಾಡಬೇಕು ಅಂತೇಳಿ. ಹಾಗಾಗಿ 2:30ಗೆ ಎದ್ದು ಪೂಜೆ ಮಾಡಿರೋದ್ರಿಂದ ಫುಲ್ ಒಂಥರ ಸ್ಟ್ರೆಸ್ ಅಂತೇಳಿ ಅನಿಸ್ತಾ ಇತ್ತು. ಎಷ್ಟೊತ್ತಿಗೆ ಊಟ ಎಲ್ಲ ಮುಗಿಸಿ ಮಲಗ್ತೀನಿ ಅಂತೇಳಿ ಅನಿಸ್ತಾ ಇತ್ತು. ಸೊ ಅಲ್ಲಿಗೂ ಎಷ್ಟು 10-11ಗೇನೋ ಊಟ ಮಾಡಿದ್ದು ನಾನು. ಎಲ್ರಿಗೂ ಊಟ ಆದಮೇಲೆ ಮಾಡಿದ್ದು. ಸೊ ಏನಾದರೂ ಊಟ ಮಾಡ್ಬೇಕಾದ್ರೆ ಈ ರೀತಿ ನನಗೆ ಫೋನಲ್ಲಿ ಏನಾದರೂ ನೋಡ್ಕೊಂಡು ಊಟ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ. ಅದೊಂಥರ ಏನಾದರೂ ಒಂದು ವ್ಲಾಗ್ಸ್ ಇರ್ಬೋದು, ಕಾರ್ಟೂನ್ಸ್ ಇರ್ಬೋದು, ಮೂವಿ ಇರ್ಬೋದು, ಯಾವುದಾದ್ರೂ ಒಂದು ವಿಡಿಯೋ ಹಾಕ್ಕೊಂಡೆ ಊಟ ಮಾಡೋ ಥರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ನಿಜವಾಗ್ಲೂ ಇದು ಒಳ್ಳೆಯದಲ್ಲ, ಬಟ್ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಒಂದೊಳ್ಳೆ ಊಟ ಕೂಡ ಮುಗಿಸಿ ಒಂದೊಳ್ಳೆ ರೆಸ್ಟ್ ಮಾಡಿದೆ ಫಸ್ಟು. ಬಿಕಾಸ್ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿತ್ತು ಒಂಥರ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡಿದ್ದಾಯಿತು. ಊಟ ನಿಜವಾಗ್ಲೂ ಚೆನ್ನಾಗಿತ್ತು. ಶ್ರೀಕರಣೆ ಏನು ಅಷ್ಟೊಂದು ರುಚಿ ಇರಲಿಲ್ಲ, ಬಟ್ ಹೋಳಿಗೆ ಮಾತ್ರ ನಿಜವಾಗ್ಲೂ ಸಖತ್ ಟೇಸ್ಟ್ ಬಂದಿತ್ತು. ಹಾಗೆ ಹೋಳಿಗೆ ಸಾಂಬಾರು ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಬಂದಿತ್ತು. ಕೆಲವೊಂದು ಸಲ ನಮ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಗೊತ್ತಿರುತ್ತೆ ಹಾಕೋದು, ಆದರೆ ಕೆಲವೊಂದು ಸಲ ಮಾತ್ರ ರುಚಿಯಾಗಿ ಬರುತ್ತೆ, ಕೆಲವೊಂದು ಸಲ ರುಚಿಯಾಗಿ ಬರಲ್ಲ. ಸೊ ಅಷ್ಟೇ. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಬಸವನ ಜಯಂತಿನ ವ್ಲಾಗ್, ಅಕ್ಷಯ ತೃತೀಯದ ವ್ಲಾಗ್ ನೀವೇನಾದರೂ ಅನ್ಕೋಬೋದು. ಸೊ ಅದು ಇವತ್ತಿನ ವ್ಲಾಗ್ ಆಗಿತ್ತು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಆದಷ್ಟು ಖುಷಿಯಾಗಿ ನಗ್ನಗ್ತಾ ಇದೆ ಅಂತ ಹೇಳ್ತಾ ಸಿಗುವ. ಮತ್ತೆ ಟೇಕ್ ಕೇರ್, ಬೈ.